ಇವತ್ತು ಶುಕ್ರವಾರ ಅದ ರೀ, ಅಡುಗೆ ಮಾಡಿಲ್ಲ, ಲೇಟ್ ಆಗ್ತದೆ ಅಂತ ಇಷ್ಟು ನಾಷ್ಟ ಮಾಡ್ಲಕ್ಕಿಟ್ಟಿನಿ ನೋಡ್ರಿ. ಈಗ ಅಮ್ಮ ಒಯ್ದು ಕೊಡ್ತೀನಿ ಏನಂತ ನೋಡಿ ಬರ್ರಿ. ಯಾಕೆಂದು ಸಲ ಗರಿ ಗರಿ ದೋಸೆ ಹಾಕಿನಿ ರೀ, ಇಲ್ಲಿ ಕುಂತ ನೋಡ್ರಿ ರೆಡಿಯಾಗಿ. ಅಪ್ಪು ಈಗ ನಾಷ್ಟ ಮಾಡ್ದನ್ರಿ. ಹೆಂಗಾಗ್ಯದಮ್ಮ? ಚೆನ್ನಾಗಿದೆ. ಇಷ್ಟ ನೋಡ್ರಿ, ಒಂದೇ ಮಾತು ಒಂದು ಕೇಳಿದ್ರೆ ಒಂದೇ ಹೇಳ್ತಾವ್ರಿ. ಅವ ನಾಷ್ಟ ಮಾಡಿ ಇಲ್ಲ ಆಟ ಆಡ್ಲತ್ತ ನೋಡ್ರಿ. ಈಗ ಮತ್ತೆಲ್ಲ ಮಾಡ್ಕೋಬೇಕು ನೋಡ್ರಿ. ಅವನೇ ಚಾಲು ಮಾಡ್ತಾನೆ ನೋಡ್ರಿ, ನಾ ಚಾಲು ಮಾಡೋದು ಸಾಕ್ರಿ. ಇಲ್ಲಿ ಪಡ್ಡು ಹಾಕ್ಲತ್ತೀನಿ ರೀ ಟಿಫನ್ ಒಯ್ಲಕ್ಕಂತ ಹೇಳಿ. ಇಲ್ಲಿ ಇಷ್ಟು ಹಾಕಿರ್ತೀನಿ ರೀ, ಗರಂ ಗರಂ ಟಿಫನ್ ಹಾಕಿದ್ರೆ ಚಂದ ಆಗದಂತ. ಇಲ್ಲಿ ದೋಸೆ ಹಾಕ್ಬೇಕು ನೋಡ್ರಿ. ನನ್ನ ಮಗ ಏನೋ ತೋರ್ಸಲ್ಲತ್ತ ನೋಡಿ. ಪೂಜೆ ಮಾಡ್ಲಿಕ್ಕೆ ಲೇಟ್ ಐತ್ರಿ. ಅಪ್ಪು ಅಮ್ಮ ಸ್ಕೂಲಿಗೆ ಹೋದ್ರು. ಈಗ ನಾ ಪೂಜೆ ಮಾಡಿ ಪೂಜೆ ಮಾಡಿ ನೋಡ್ರಿ. ಈಗ ನಾಷ್ಟ ಮಾಡಬೇಕು. ಇನ್ನು ನಾಷ್ಟ ಮಾಡಿಲ್ಲ. ಈಗ ನಾನು ನಾಷ್ಟ ಹಾಕೊಂಡು ತಿನ್ನಬೇಕು. ನಮ್ಮ ಮನೇಲಿ ಸ್ವಲ್ಪ ಕೆಲಸ ಅದಕ್ಕೆ ಹೊರ ಹೋಗ್ಯಾರ. ಅವ್ರು ಬರತಕ್ಕ ನಾನು ನಾಷ್ಟ ಅದು ಮಾಡಿ ಮಧ್ಯ ಅಡುಗೆ ಮಾಡ್ಬೇಕು ನೋಡ್ರಿ. ನನ್ನ ಬ್ಲಾಗಿಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾವ ಥರ ಬ್ಲಾಗ್ ಮಾಡ್ಬೇಕಂತ ಹೇಳ್ರಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಯಾವ ಥರ ಬ್ಲಾಗ್ ಬೇಕು ಹೇಳ್ರಿ, ಕಮೆಂಟ್ ಮಾಡಿ. ನಂಗೆ ಗೊತ್ತಾಗಲ್ಲಾಗ್ಯದ್ರಿ, ಬ್ಲಾಗ್ ಮಾಡ್ಲತ್ತೀನಿ. ಹೆಂಗೆ ಬರ್ಲತ್ತ ಅಂತ ಗೊತ್ತಿಲ್ಲ. ನೀವು ಕಮೆಂಟ್ ಮಾಡಿದ್ರೆ ಗೊತ್ತಾಗ್ತದೆ ಈ ಥರ ಹೊಂಟ ಬ್ಲಾಗ ಬೇರೆ ಮಾಡ್ಬೇಕು, ಏನು ಮಾಡ್ಬೇಕಂತ ಹೇಳ್ರಿ ನಂಗೆ. ಅಂತೇಳಿ ತೊಗೊಂಡು ಬಂದಾರ ನೋಡ್ರಿ ನಮ್ಮ ಮನೆಯವರು. ಇದು ನಮ್ಮ ಅಪ್ಪಗೆ ತಿರ್ಲಕ್ಕೆ ತಂದಾರ ನೋಡ್ರಿ. ನಮ್ಮ ಅಪ್ಪ ಇದು ಹಾಕ್ಕೊಂಡು ಹೇಳ್ತಾನೆ ರೀ, ಮಾರ್ಕೆಟ್ಗೆ ಹೋದಂತ ತೊಗೊಂಬಪ್ಪ ಅಂತ. ಇದು ಕೇಕ್ ನೋಡ್ರಿ, ನಾವು ಸಣ್ಣವರಿದ್ದಾಗ 5 ರೂಪಾಯಿ ಕೊಟ್ಟಂತ ತೊಗೋತಿದ್ದೆವು. ಇದು 20 ರೂಪೀಸ್ಗೆ 4 ಬರ್ತಾವೆ ರೀ. 5 ರೂಪಾಯಿ ಒಂದು ಬಿದ್ದಂಗೆ ನೋಡ್ರಿ ಇವನು. ಇದು ನನ್ನ ಮಗನಿಗೆ ರೀ, ನಮ್ಮ ಮಗನಿಗೆ ಅಂತ ಹೇಳ್ತೀನಿ ರೀ, ನಾನೇ ತಿಂತೀನಿ ಜಾಸ್ತಿ ಅವು ನೋಡ್ರಿ ಎಲ್ಲ. ಇದು ಮಸಾಲೆ ಮಾಡ್ಕೊಟ್ಟೆಮಿಗೆ ತೋರಿಸ್ತೀನಿ ರೀ. ನಮ್ಮ ಮನೆಗೆ ಮಾಡ್ಕೊತೀನಿ ಇದು ಮಸಾಲೆ. ಚಿಕನ್ ಕದ ಅಲ್ಲಿ ಹಾಕ್ಲಕ್ಕೆ ಚಂದ ಟೇಸ್ಟ್ ಬರ್ತದೆ ಅಂಥೇಳಿ ಇದ್ರಾಗ ನಾ ಮತ್ತೆ ಏನೇನು ಹಾಕಿ ಮಸಾಲೆ ಮಾಡ್ತೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ. ಅವಾಗ ಮಸಾಲೆ ಮಾಡ್ಕೊಟ್ಟೆಮಿಗೆ ಬರ್ರಿ ಪಟ ಪಟ ಸಿಟ್ ಮಾಡಿಡಮ್ರಿ. ಯಾವ ಜಾಗಕ್ಕೆ ಅದು ತರಕಾರಿ ಕ್ಲೀನ್ ಮಾಡೀನಿ. ಈಗ ಕಸಗಳೆಲ್ಲ ಬಿದ್ದಾವೆ ನೋಡ್ರಿ, ಅಷ್ಟು ಎಲ್ಲ ಹಾಕಿಬಿಟ್ಟಿನಿ. ಇಷ್ಟು ಕಸ ಬಿದ್ದ ನೋಡ್ರಿ. ತರಕಾರಿ ತಂದಾಗ ಒಂದು ಸಲ ಅದೇ ಆಗ್ತದಲ್ರಿ ಎಲ್ಲರ ಮನೆಯಾಗ. ಹಳೆ ತರಕಾರಿ ಎಲ್ಲ ಏನೇನದ ಕಚ್ರ ಎಲ್ಲ ತೆಗೆದು ಈ ತಂದವೆಲ್ಲ ಹಾಕಿಡೋದು. ಇದೆಲ್ಲ ಕಸ ಹೊಡಿಗಿ ಮತ್ತೇನೇನು ಮಾಡ್ತೀನಿ ತೋರಿಸ್ತೀನಿ ಬರ್ರಿ. ಇವತ್ತಿನ ಡೇ ಪೂರ ಶೇರ್ ಮಾಡ್ತೀನಿ ನಿಮ್ಗೆ ಕೂಡ. ನಾನು ಏನೇನು ಕೆಲಸ ಮಾಡ್ತೀನಿ, ಏನೇನು ಮಾಡ್ತೀನಿ. ಈಗೆಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಾಕಿರ್ತೀನಿ ಅಲ್ರಿ. ಮತ್ತು ಆಮೇಲೆ ಏನು ಮಾಡ್ತೀನಿ ತೋರಿಸ್ತೀನಿ ನೋಡಿರಿ. ಇದು ಕಸ ಎಲ್ಲ ಉಟ್ಕೊಂಡು ಬರ್ತೀನಿ ರೀ. ಮತ್ತು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಕೇಕ್ ತಂದಾನ ನಂಗೆ ಕೊಡು ಅಂದ್ರೆ ನಮ್ಮ ಪಪ್ಪ ತಂದಾನ. ನಿಮ್ಮ ಪಪ್ಪ ತಂದು ನೀತಿನ ಅಂದ್ಗೆ ನಂಗೆ ಕೊಡಲ್ಲಾಗ್ಯಾನ ನೋಡ್ರಿ. ಅವ್ರ ಪಪ್ಪನ ಕೈಯಾಗ ಮಾತ್ರ ಇಷ್ಟೇ ಕೊಡ್ಲತ್ತಾನ. ನಂಗೆ ಕೊಡೋ ಅಪ್ಪು ಅಂದ್ರೆ ನಿಂಗೆ ಕೊಡಲಿ, ನಿಮ್ಮ ಪಪ್ಪ ಗೊತ್ತಂದ್ರೆ ನೀತಿನು ಅಂತ ಹೇಳ್ತಾನೆ ನೋಡ್ರಿ. ನಂಗೆ ಕೊಡೋ ತ್ರಿಶು, ನಿಂಗೆ ಯಾರು ತಂದು ಕೊಟ್ಟಿರ್ತಿಲ್ಲಕ? ನಿಮ್ಮ ಪಪ್ಪ ತಂದ್ರೆ ನಂಗೆ ಕೊಡಲ್ಲ. ಯಾಕ ನಂಗೆ ಕೊಡಲ್ಲ ರೀ? ಹೇಳಿದ್ರೆ ಅವ್ರ ಪಪ್ಪಾಗೆ ತೋರಿಸ್ತೀನಿ ಪಪ್ಪಾನ ಏನೇನು ಬರ್ದೀನಿ ಅಂತ ಹೇಳ್ರಿ. ಅವ್ರ ಪಪ್ಪ ರೂಮ್ನಾಗ ಹೋಗ್ಯಾರ್ರಿ. ಅವ್ರ ಪಪ್ಪಾಗೆ ಬಿಡಲ್ಲಾಗೇನು, ಬಾ ಪಪ್ಪ ಬರ್ಯೋದು ನೋಡಿ ಬಾ ಅಂತ. ಹೆಂಗೆ ಬರ್ದಿದ್ದಪ್ಪ ಟೆಸ್ಟ್? ಚಂದ ಅಂದ್ರೆ ಎಷ್ಟು? ನಿಂಗೆ ಎಷ್ಟು ಬರ್ತಾವ ಅಷ್ಟು ಬರ್ದಿರಿ. ಗುಡ್ ಬಾಯ್, ಫಸ್ಟ್ ನೀವೇ ಬರ್ತೀರಿ. ಹಾಂ, ಯಾರಿಗೆ ಕಳಿಲಿಲ್ಲ. ಈಗೇನು ಬರ್ಲತ್ತೀರಪ್ಪ ನೋಡ್ರಿ. ನನ್ನ ಮಗ ಚಾ ವೇಸ್ಟ್ ಮಾಡ್ತಾನ್ರಿ, ಓದ್ತಾನ್ರಿ ಅಷ್ಟೇ. ಎಲ್ಲ ಅಂತಾರೆ ನಿನ್ನ ಮಗ ಬಕ್ಕು ಚಾವನ ಏನು ಬರಿತಾನಂತ. ಅವ್ರಿಗೇನು ಗೊತ್ತ್ರಿ ನನ್ನ ಮಗ ಎಲ್ಲ ಬರಿತಾನಂತ. ಇಲ್ಲಪ್ಪ ನೀವು ಚಾ ಮಾಡ್ದಟ್ಟು ಚಂದ ಬರಿತೀರಿಲ್ಲ. ನನ್ನ ಬಂಗಾರ ಅದ ರೀ, ಇದು ಹೇಳಿದ ಮತ್ತೆ ಎಲ್ಲ ಕೇಳ್ತದ ನೋಡ್ರಿ. ಯಾವ್ದ್ಯಾವ್ದು ಆಟ ಆಡ್ತಾರೋ ಏನೋ ಒಂದು ಗೊತ್ತಿಲ್ರಿ. ಬರೇ ಒಂದು ಯಾವ್ದಾರ ಆಟ ಆಡ್ಬೇಕೆ ಅವನಿಗೆ.